ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ಸುಬ್ಬು. ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಭಾಳ ದಿವಸ ಆತ ನಾನು ಲಾಗ್ ಸ್ಟಾರ್ಟ್ ಮಾಡಿರ್ಕಿಲ್ಲ. ಯಾಕಂತಂದ್ರೆ ಸ್ವಲ್ಪ ಹಂಗೆ ಕೆಲಸ ಇದ್ದು. ಬಹುಶಃ 2-3 ದಿವಸದಿಂದ ಲಾಗ್ ಮಾಡಿದ್ದೆ. ಅದನ್ನು ಹಾಕೇನಂತ ಅನ್ಕೋತೀನಿ. ಏನು ಹಾಕಿಲ್ಲ ಅಂದ್ರೆ ಇಲ್ಲ ಅನಿಸ್ತೈತಿ. ಅದು ನೋಡೋಣಂತ. ಯಾಕಂದ್ರೆ ಅದು ಬರೇ ಮನೆಗೆ ತೋರಿಸೋದು, ಅದು ತೋರಿಸೋದು, ಇದು ತೋರಿಸೋದು ಇದಾಗಿತ್ತು. ಸೊ ಅದ್ರ ಸಂಬಂಧ ಬೇಡ ಅಂತ ಹೇಳಿ ಸುಮ್ಮಾಗಿದೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಏನೋ ನನಗೂ ಒಂದು ನನ್ನ ಲೈಫ್ ಸ್ಟೈಲ್ ತೋರಿಸ್ಬೇಕಾ, ಅದು ಮಾಡ್ಬೇಕಾ, ಇದು ಮಾಡ್ಬೇಕಂತ ಆಸೆ. ಮತ್ತೊಂದು ಸಲ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಅಂತಲ್ಲ, ಇನ್ನು ಮ್ಯಾಗಿಂದ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲ ತೋರಿಸ್ಬೇಕಂತ ಅಂದ್ಕೊಂಡೀನಿ. ಅದಕ್ಕೆ ಮಸ್ತ್ ಸ್ಟಾರ್ಟ್ ಮಾಡೋಣಂತ. ಇನ್ನು ಮ್ಯಾಗಿಂದ ವೀಡಿಯೋಸ್ ಹೆಂಗೆ ಬರ್ತಾವೆ ಅಂತಂದ್ರೆ ಏನೋ ಒಂದು ಟಾಪಿಕ್ ಇರ್ತೈತಿ, ಆ ಟೈಪ್ ಮೇಲೆ ಮಾಡಕತ್ತೀನಿ. ಮುಖ ಎಲ್ಲ ಆಯ್ಲಿ ಆಗೈತಿ, ಜಸ್ಟ್ ವರ್ಕೌಟ್ ಮುಗಿತಾ. ಸೊ ಅದಕ್ಕೆ ಹಂಗೆ ಸಾಯ್ತಿ. ಸೀದಾ ಏನು ಲೇಟ್ ಮಾಡೋದು ಬೇಡ ಅಂತ ಹೇಳಿ ಮಾರ್ನಿಂಗ್ ಎದ್ದು ಕೂಡ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೀನಿ. ಮತ್ತು ನಂಗೆ ಲೇಟ್ ಮಾಡಿದಂಗೆ ಮತ್ತೆ ಮಾಡಿಸ್ಬರಂಗಿಲ್ಲ. ಸೊ ಸ್ಟಾರ್ಟ್ ಮಾಡೀನಿ. ಏನ್ರಿಪ್ಪ ಅಂತಂದ್ರೆ ಈಗ ಬೆಳಗ್ಗೆ ಅನ್ಸುತ್ತೆ ಸ್ವಲ್ಪ. ಇವತ್ತಿಂದ ಏನು ಅಂತಂದ್ರೆ, ಈಗ ಬಹುಶಃ ನೀವು ತಮ್ನೇಲ್ ನೋಡಿರ್ತೀರಿ ಅಂದ್ಕೊಂಡೇನು. ನಾನು ತಮ್ನೇಲ್ ನೋಡಿರ್ತೀರಿ. ಈಗ ಫಸ್ಟ್ ನಾನು ಸಂಜೆ ಮಟ್ಟ ಇಲ್ಲೇ ಇರ್ಬೇಕಾ. ಸಂಜೆಗೆ ಇವತ್ತೇನು ಎಕ್ಸ್ಪೀರಿಯನ್ಸ್ ಮಾಡೋದೆ ಅಂತಂದ್ರೆ ಹೊಸಾದ ಪ್ರೀ ವೆಡ್ಡಿಂಗ್ ಶೂಟ್ ಹೊಂಟೇನಿ ಪ್ರವೀಣ್ ಬೈ ಜೊತೆ. ಪ್ರವೀಣ್ ಅಂತಂದ್ರೆ ಯಾರು ಅಂದ್ರೆ ಇಲ್ಲಿ ನಮ್ಮ ಸ್ಟುಡಿಯೋದಾಗ ಇರ್ತಾರೆ, ಅವ್ರದ್ದು ಸ್ಟುಡಿಯೋ ಐತಿ. ಸೊ ಅವ್ರ ಜೋಡಿ ನಾನು ಮೊದಲಿಂದ ವರ್ಕ್ ಮಾಡ್ತೀನಿ. ಬಟ್ ಈಗ ಅವ್ರ ಜೋಡಿ ಏನೋ ಫಸ್ಟ್ ಟೈಮ್ ನಾ ಇದಕ್ಕೆ ಹೊಂಟೇನಿ, ಏನೋ ಪ್ರೀ ವೆಡ್ಡಿಂಗ್ ಶೂಟ್ ಹೊಂಟೇನಿ. ಸೊ ಹೆಂಗಿರುತ್ತೆ, ಏನಿರುತ್ತೆ ಎಲ್ಲ ನೋಡೋಣಂತ, ಎಕ್ಸ್ಪೀರಿಯನ್ಸ್ ಮಾಡೋಣಂತ. ಐ ಥಿಂಕ್ ಈ ಲಾಗ್ ನಿಮಗೆ ಒಂಥರ ಎಂಟರ್ಟೈನ್ಮೆಂಟ್ ಕೊಡ್ಬೋದ ಮಸ್ತ್. ಇನ್ನು ಮ್ಯಾಗಿಂದ ಹಿಂಗೆ ನಾ ಏನೇನೋ ಒಂದು ಸ್ಪೆಷಲ್ ಕಂಟೆಂಟ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಸೊ ಹೋಗೋಣಂತ. ಹೋಗಿ ಏನೇನು ಆಕೈತಿ, ಹೆಂಗೆ ಎಲ್ಲ ನೋಡೋಣಂತ. ಗೈಸ್, ಈ ಲಾಗ್ ಯಾರ್ಯಾರು ನೋಡಕತ್ತೀರಿ, ಹೊಸದಾಗಿ ಯಾರ್ಯಾರು ನೋಡಕತ್ತೀರಿ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಾನು ಭಾಳ ದಿವಸ ಆದ್ಮೇಲೆ ಮಾಡತ್ತೀನಿ. ಇನ್ನು ಹೊಸದಾಗಿ ಯಾರು ನೋಡೋಂಗಿಲ್ಲ, ಹಳೆಯೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಿರ್ತಾರೆ. ಮೀನ್ಸ್ ಇನ್ಸ್ಟಾದಾಗ ಒಂದು ಸ್ವಲ್ಪ ಫ್ರೆಂಡ್ಸ್ ಅದಾರ. ನಾನು ಇನ್ಸ್ಟಾದಾಗೂ ಏನೋ ರೀಲ್ಸ್ ಏನೂ ಹಾಕತ್ತಿಲ್ಲ. ಈಗ ಒಂದು ಸ್ವಲ್ಪ ಕಮ್ಮಿ ಮಾಡೀನಿ. ಹಿಂಗೆ ಮಾಡೋಣಂತ, ಎಲ್ಲ ಮಾಡೋಣಂತ. ಸ್ವಲ್ಪ ಏನೋ ಒಂದು ಬೇರೆ ಪ್ಲ್ಯಾನ್ ಮಾಡಕತ್ತೀವಿ ಅದ್ರ ಸಂಬಂಧ. ನೆಕ್ಸ್ಟ್ ಇನ್ನು ಮಸ್ತ್ ವೀಡಿಯೋಗಳು ಬರ್ತಾವೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನು ಮ್ಯಾಗಿಂದ ಕಂಟಿನ್ಯೂ ಮಾಡೋಣಂತ. ಮತ್ತು ಈಗ ನೆಕ್ಸ್ಟ್ ಏನು ಮಾಡೋದ್ರಿಪ್ಪ ಅಂತಂದ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಆಗಿ ಬಂದು ಮನೆಯಾಗ ನಾಷ್ಟ ಮಾಡೋಣಂತ. ಮಾಡ್ಕೊಂಡು ನೆಕ್ಸ್ಟ್ ಏನೇನು ಕೆಲಸ ಅದಾವು, ಏನೇನಿಲ್ಲ, ಹೆಂಗೆ ಏನೇನು ಎಲ್ಲ ನೋಡೋಣಂತ. ನಾನು ಭಾಳ ದಿವಸ ಆದ್ಮೇಲೆ ಈಗ ಹೊರಗೆ ಹೊಂಟೇನಿ. ಯಾಕಂತಂದ್ರೆ ಇಷ್ಟು ದಿವಸ ಬರೀ ಕಾಲೇಜ್ ಇದು ಬರೀ ಇದಾಗಿತ್ತು. ಸೊ ಭಾಳ ದಿವಸ ಆದ್ಮೇಲೆ ಹೊರಗೆ ಹೊಂಟಿ ಸಂಬಂಧ ಏನೋ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ನಾಗದೇನಿ. ಎಕ್ಸೈಟ್ಮೆಂಟ್ ಹಂಗೇನಿಲ್ಲ, ಹೋಗೋಣ ಅಂತ, ಮಜಾ ಮಾಡೋಣಂತ. ಏನೇನು ಹೊಸದು ನಾ ಕಲಿತೀನಿ ಅದನ್ನು ನಿಮಗೂ ತೋರಿಸ್ತೀನಿ. ನೀವೇನೇನು ಕಲ್ತಿರಿ ನಂಗೆ ಅದನ್ನು ಕಮೆಂಟ್ ಮಾಡಿರಿ. ಏನೋ ಒಂಥರ ಹೊಸದು ಎಕ್ಸ್ಪೀರಿಯನ್ಸ್. ಭಾಳ ಜನ ಇದು ವಿಡಿಯೋಗ್ರಾಫರ್ಸ್ ಲೈಫ್ ಬಿಟ್ರೆ ಯಾರು ಜಾಸ್ತಿ ಜನ ಹಿಂಗೆ ಗೊತ್ತಿರಂಗಿಲ್ಲ. ಇದು ಪ್ರೀ ವೆಡ್ಡಿಂಗ ಈಗ ಮದುವೆ ಮಾಡ್ಕೊಂಡವ್ರಿಗೆ ಗೊತ್ತು. ಹಂಗಂತಲ್ಲ, ಏನೋ ಒಂದು ಈಗ ನಮ್ಮಂಥ ಏಜ್ದವ್ರಿಗೆ ಅದು ಗೊತ್ತಿರಂಗಿಲ್ಲ. ಮೀನ್ಸ್ ಈಗ ನಾವು ಆ ಫೀಲ್ಡ್ದಾಗ ಅದೀವಿ, ಏನೋ ನಮಗೆ ಏನಾರ ಇಂಥದ್ದು ಏನೋ ಗೊತ್ತಿರುತ್ತೆ. ಈಗ ನಮ್ಮ ಫ್ರೆಂಡ್ಸಿಗೆಲ್ಲ ಅಂಥವ್ರು ಗೊತ್ತಿರಂಗಿಲ್ಲ. ಸೊ ಏನೋ ಒಂದು ಮಾಡೋದನ್ನು ಅವ್ರಿಗೆ ತೋರ್ಸೋಣ ಅಂತೇಳಿ ನನ್ನೊಂದು ಆಸೆ. ಅದಕ್ಕೆ ಈಗ ನೆಕ್ಸ್ಟ್ ಹೋಗೋಣಂತ. ಫ್ರೆಶ್ ಅಪ್ ಹಾಕೀನಿ, ಜಾಗ ಮಾಡ್ತೀನಿ, ನಾಷ್ಟ ಮಾಡ್ತೀನಿ ಅಂತ. ಏನೇನು ಕೆಲಸ ಅದಾವೆ, ಏನೇನಿಲ್ಲ ನೋಡ್ಕೊಂಡು ಮುಂದಿನ ಕೆಲಸ ಮಾಡೋಣ. ಲೆಟ್ಸ್ ಗೋ. ಸ್ನಾನಾಗಿನ ಎಲ್ಲ ಮುಗಿತಾ. ಈಗ ನೆಕ್ಸ್ಟ್ ದೇವ್ರ ಕಡೆ ಹೋಗಿ ಎಲ್ಲ ಬೇಡ್ಕೋತ, ದೇವ್ರ ನೀನು ಆರಾಮಿಡು, ನಾನು ಆರಾಮಿಡು, ಎಲ್ಲರೂ ಆರಾಮಿಡು, ಕಿಚ್ಚಿರ್ಬೇಕು. ಈಗ ನೆಕ್ಸ್ಟ್ ಕಾಪಿ ಗಿಪಿ ಏನು ಮಾಡ್ಕೊಂಡು ಕೊಡಿನಂತ. ಬಿಟ್ರಿ ಇದು ನೋಡ್ರಿ, ಇಲ್ಲಿ ಫುಲ್ ಗಿಚ್ಚು ಸ್ವಚ್ಛ ಐತಿ. ಈಗ ನೆಕ್ಸ್ಟ್ ಕಾಫಿ ಗಿಫಿ ಏನು ಮಾಡ್ಕೊಂಡು ಕೊಡಿನಂತ. ಬರ್ರಿ. ಏನು ಹಾಕ್ಬೇಕು ಇದಕ್ಕೆ ನೆಕ್ಸ್ಟ್? ಏನು ಮಾಡ್ತಿದ್ನ ಬೈ ಗೌರ್ಮೆಂಟ್ ಮಾಡ್ಕೊಂಡು ಕೊಡೋದು.
ಇಷ್ಟೆಲ್ಲ ಯಾವುದು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಮತ್ತು ಏನಂತೀರಿ ಎಲ್ಲರೂ ಹೆಂಗದಿರಿ ಪೊಲ್ಲಿಗೆ ಚೆನ್ನಾಗದಿರು ನಾವಂತೆ ಬೆನ್ನಸ್ತದೆ. ಇವತ್ತು ಸ್ವಲ್ಪ ಹೊರಗದವ, ನಾ ವರ್ಕ್ ಮಾಡೋ ಅಂಗಡಿಗೆ ಹೋಗಿ ಅಡ್ಡಾಡಿ ಬರ್ಬೇಕು. ಸೊ ಒಂದ್ಸಲ ವಿಸಿಟ್ ಕೊಡ್ಬೇಕು, ವಿಸಿಟ್ ಅಲ್ಲಿ ಹೋಗಿ ಇವತ್ತು ನಾ ಫಸ್ಟ್ ಎಲ್ಲಿಗೆ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಸಂಜಿಕ ಫಸ್ಟ್ ಅಂಕಲ್ಗೆ ಹೋಗ್ಬೇಕು. ಅಂಕಲ್ಗೆ ಹೋಗಿ ಅಲ್ಲಿಂದ ಅವ್ರು ಹೆಂಗೆ ಅಂತಾರೆ ಹಂಗೆ ಹೋಗ್ಬೇಕು. ನಂಗೆ ಏನು ಮುಂದಿನ ಪ್ಲ್ಯಾನ್ ಗೊತ್ತಿಲ್ಲ, ಅವ್ರು ಹೆಂಗೆ ಪ್ಲ್ಯಾನ್ ಹೇಳ್ತಾರೆ ಹಂಗೆ ಮಾಡ್ಕೋತ ಹೋಗೋಣಂತ. ಏನೋ ಒಂದು ಮಜಾ ಇರುತ್ತೆ ಇವತ್ತು. ಐ ಥಿಂಕ್ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ದಾಗ ಅಂದ್ಕೊಂಡಿನಿ. ಮೊಬೈಲ್ ಸ್ಟ್ಯಾಂಡ್ ಸಿಗಲ್ತ, 4 ದಿವಸ ಹುಡುಕಾಡತ್ತೀನಿ, ಇದಕ್ಕೆ 4 ಅನ್ನಂಗಿಲ್ಲ. ಮತ್ತು ಏನೇನೋ ಹೆಂಗೆ ಅಂತ ಎಲ್ಲ ನೋಡೋಣಂತ, ಮುಂದಿನ ಪ್ಲ್ಯಾನ್ ಮಾಡೋಣಂತ. ಏನೇನೋ ಹೊಸ ಪ್ಲ್ಯಾನ್ ಇಟ್ಕೊಂಡೀನಿ, ಅವನ್ನೆಲ್ಲ ಟ್ರೈ ಮಾಡೋಣಂತ. ನಮ್ಗೆ ಏನೇನು ಇಂಟ್ರೆಸ್ಟ್ ಇಲ್ಲ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋಣಂತ. ಹಾಂ ಮಾಡೋಣ. ನನಗೀಗ ಡ್ರಮ್ ಅಂತ ಆಸೆ ಬರ್ಸೋದಿದ್ರಿ. ಹೌದು, ಹೋಳಿವಿನೇ ಬಂದೈತೆ. ಹೋಳಿವಿನೇ ಎಂಜಾಯ್ ಮಾಡ್ಬೇಕಂದ್ರೆ ಡ್ರಮ್ ತಾಸೆ ಬರ್ಸ್ಬೇಕು. ಸೊ ಡ್ರಮ್ ತಾಸೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಡ್ರಮ್ಮಿಗೆ ಒಂದು 2,000, ತಾಸೆಗೆ ಒಂದು 600, 2,600 ರುಪೀಸ್ ಈಗ ಸದ್ಯಕ್ಕೆ ಹೊರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ, ನೆಕ್ಸ್ಟ್ ಒಂದು PS5 ತರೋದಿದೆ. PS5 ನಾನೇನು ಕಮ್ಮಿ ರೇಟ ನಡೀತದೆ, ಹೆಂಗಾರು ಮಾಡಿ ತೊಗೋಬೋದು. ನೆಕ್ಸ್ಟ್ ಮತ್ತೇನೇನು ತರೋದಿದ್ರಪ್ಪ ಅಂತಂದ್ರೆ ಈಗ ಕಾಫಿ ರೆಡಿ ಆಯ್ತು. ಕಾಫಿ ಅಲ್ಲ, ಬೋರ್ಮಿಟ. ಸೊ ಬೋರ್ಮಿಟ ಕುಡಿನಂತ, ಕುಡ್ದ ಮುಂದಿನ ಪ್ಲ್ಯಾನ್ ನೋಡೋಣಂತ. ನಾ ಏನೇನು ಹೇಳ್ತೀನಿ ಎಲ್ಲ ಕರೆ ಆಗಂಗಿಲ್ಲ, ಕರೆ ಇದ್ದಿದ್ದೆಲ್ಲ ಸತ್ಯ ಇರೋಂಗಿಲ್ಲ, ಸತ್ಯ ಇದ್ದಿದ್ದೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಏನಾದರೂ ಅದು ಜಾಸ್ತಿ ಆದರೆ ವಿಷಯ ಆಗತ್ತಂತ. ನಂಗೆ ಅದೇನು ಪಕ್ಕ ಗೊತ್ತಾಗಲಿಲ್ಲ. ಎಲ್ಲ ಆಶೀರ್ವಾದ ಮಾಡಿಸಿಲ್ಲ, ಲಾಗ್ ಸ್ಟಾರ್ಟ್ ಮಾಡೀನಿ. ಓಕೆ ಓಕೆ ಪುಟ್ಟ, ಗಾಡ್ ಬ್ಲೆಸ್ ಯು. ಅಯ್ಯೋ, ಜಸ್ಟ್ ಬೆಳಗಿಂದ ಏನೇನು ಕೆಲಸ ಐತೆಲ್ಲ ಮುಗಿಸ್ಕೋತ ಈಗ ನೆಕ್ಸ್ಟ್ ಎಲ್ಲಿಗೆ ಹೊಂಟಿದ್ರಿಪ್ಪ ಅಂತಂದ್ರೆ ಅಂಕಲಿಗೆ ಹೋಗಿ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಮಾಡ್ತೇನೆ ಅಂತ ನಾ ಹೇಳಿದ್ದೇನೆ. ಇವತ್ತು ಪ್ರವೀಣ್ ಬೈ ಜೋಡಿ ಲಾಗ್ ಸ್ಟಾರ್ಟ್ ಮಾಡ್ತೇನೆ ಅಂತ. ಸೊ ಹೋಗೋಣಂತ. ಹೋಗಿ ಏನೋ ಒಂಥರ ಮಜಾ ಇರ್ತೈತಿ ಈ ಲಾಗ್ದಾಗ, ಮಾಡೋಣ. ಜಸ್ಟ್ ಅಂಕಲಿಗೆ ಬಂತ. ಈಗ ಇಲ್ಲಿ ಪ್ರವೀಣ್ ಮನೆಗೆ ಬಂದೀವಿ. ಇವರ ಪ್ರವೀಣ್ ಅವರ ಹಿಂದಾರ. ಈಗ ಇವ್ರ ಜೋಡಿ ನನಗೆ ಫಸ್ಟದ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮೀನ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದೈತಿ. ನಾವೀಗ ಯಾವ ಗಾಡಿ ಹೋಗಿರಪ್ಪ ಅಂತಂದ್ರೆ ಇದು ಇಲ್ಲ ಇದ್ರಾಗ ಹೋಗ್ತೀವಿ. ನೋಡ್ರಿ ಗೈಸ್, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಬೈ ನಿಮ್ಮ ಬಗ್ಗೆ ಫುಲ್ ದೊಡ್ಡ ಹೇಳೇನು ಬೈ ಕರ್ನಾರಿ. ಇದು ಆಕ್ಚುಲಿ ಚೆನ್ನಾಗಿರೋ. ಏ ಬೈ ಹಾಯ್ ಮಾಡ್ರಲ್ಲ, ನಮ್ಮ ಲಾಗಿಗೆ ಒಂದು ಹಾಯ್ ಮಾಡ್ರಿ. ಹಾಯ್. ಇವರೆಲ್ಲ ನಮ್ಮ ಬೈಗಳ. ಇಲ್ಲ ಬೈ ಹಂಗೆಲ್ಲ ಹಾಕಂಗಿಲ್ಲ. ಈಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವ್ರಿಪ್ಪ ಅಂತಂದ್ರೆ ಬೆಳಗಾವಿ ಹೋಗ್ತೀವಿ. ಈಗ ಇಲ್ಲೆಲ್ಲ ಸಾಮಾನು ಇಟ್ಕೋತ ಈಗ ಚಾಲು ಮಾಡ್ಯಾರ ಇವ್ರ ನನ್ನ ಕೆಲಸ ಹಚ್ಚಾಕ. ಫುಲ್ ಕೆಲಸ ಹಚ್ತಾರೆ, ಅದನ್ನು ತುಂಬ ಇದನ್ನ ತುಂಬ ಬ್ಯಾಗ್ ತುಂಬ ಅಂತೇಳಿ. ಇನ್ನು ವಜ್ಜಿ ಐತ್ರಿ, ನಾಳೆ ಮಠ ಗೀಚೈತಿ, ಆದ್ರೂ ಮಜಾ ಇರ್ತೈತಿ. ನೋಡ್ರಿ ಹೋಗೋಣ ಅಂತ. ಇನ್ನೊಂದು ತೆಗ್ದು ಹಾಕಲ್ರಿ ಇವ್ರಿಗೇನ್ರಿಪ್ಪ ಸೌಂಡ್ ಎಲ್ಲ ಗುರ್ತಾ ಹಿಡಿತಾರಲ್ಲ, ಗಾಡಿ ಹಾಕೋಗಲ್ಲ. ಇವತ್ತು ಪ್ರವೀಣ್ ಬಾಯಿಗಳಿಗೆ ಭಾಳ ಕ್ವಶನ್ಸ್ ಅದಾವ. ಕ್ವಶನ್ ಎಲ್ಲ ಕೇಳೋಣ ಅಂತ. ಯಾಕಂದ್ರೆ ನಾ 1 ಡೇ ವಿತ್ ಪ್ರವೀಣ್ ಬಾಯಿ ಮಾಡತ್ತಂತಂದ್ರೆ 2 ಡೇಸ್. ಸಾರಿ ನೀವು ಒಂದು ಸ್ವಲ್ಪ ನಂಗೆ ಹಗಾರ ಮಾತಾಡ್ರಲ್ಲ, ನಂಗೆ ಅದು ಮತ್ತೆ ಲಾಗ್ದಾಗ ನಂಗೆ ಹಸೆ ಮಾಡಬೇಡ್ರಿ. 2 ಡೇಸ್. ಎಸ್ 2 ಡೇಸ್. 2 ಡೇಸ್ ವಿತ್ ಪ್ರವೀಣ್ ಬಾಯ್. ಹೋಗೋಣಂತ. ಸಣ್ಣ ಹುಡುಗರು ಚಿನ್ನಿ
ಸಣ್ಣ ಹುಡುಗರು ಚಂಡಿ ದಂಡ ಆಡೋರು. ಸಂಜೆಗೆ ಬಿಡಾಕತ್ತೇವೆ ನಾವು. ಇನ್ನು ಸಂಜೆಗೆ ಬಿಟ್ಟ ನೆಕ್ಸ್ಟ್ ಅಲ್ಲಿ ಹೋಗಿ ಯಾವಾಗ ಬಿಡ್ತೀವಿ ಏನೇನು ಹೆಂಗೆ ಏನು ಹಂಗಂತ ಏನು ಪ್ಲಾನ್ ಇಲ್ಲ. ಯಾಕಂದ್ರೆ ನನಗೆ ಮುಂದಿನ ಗೈಸ್ ಫುಲ್ ಫ್ಯಾನ್ ಫಾಲೋಯಿಂಗ. ಯಾಕಂದ್ರೆ ಪ್ರವೀಣ್ ಬೈದ ಅವ್ರದ್ದೇ ಇದು ಊರ, ನಮ್ದು ಊರ. ಬೈ ಇವ್ರ ಜೊತೆ ವಿಡಿಯೋ ಮಾಡಕತ್ತ ಎಲ್ಲ ಟೀ ಹಾಕೋತ ಕುಂದ್ರದಾಕೈತೆ ಅನ್ನಿಸುತ್ತೆ ನನಗೆ ಅನ್ಸ್ಬಿಟ್ಟಿಗೆ. ನೋಡೋಣಂತ ಫುಲ್ ಸನ್ಸೆಟ್ ತಡ್ರಿ ಒಂದೇ ನಿಮಿಷ ತೋರಿಸ್ತೇನೆ. ನಮ್ದು ತಾರ ಇದ್ ಸಂಬಂಧ ಫುಲ್ ಫಾರೆಸ್ಟ್ ಫೋರ ಎಲ್ಲ ಕಡೆ ಜಿಗಿಸ್ಕೊಂಡು ಹೊಂಟೇವಿ. ಒಬ್ಬ ವಿಡಿಯೋಗ್ರಾಫರ್ ಕಡೆ ಫುಲ್ ಮಾಡಿಫೈಡ್ ಕಾರ್ ಐತೆ ಅಂದಾಗ ಅವಾಗ ಯೋಚನೆ ಮಾಡ್ಬೇಕು ನೀವು, ನಾ ಯಾರು ಜೊತೆ ಹೊಟ್ಟೆನ ಅಂತ ಹೇಳಿ ನೋಡ್ರಿ ಹೋಗ್ಬಿಟ್ಟಂತ. ಹಾಂ ಬೈ ನಡೀತಿಲ್ಲ. ಇನ್ನು 1 ಅವರಿಗೆ ಬಂದಿಲ್ಲ ಗೈಸ್. ಇನ್ನು ಮಿನಿ 1 ಅವರ್ ಇಟ್ಸ್ ಅ ಮಿನಿ 1 ಅವರ್ ಗೈಸ್. ನೀವು ಪಟ್ನ ನೀವು ನೋಡಿ 1 ಅವರ್ ಅಂತ 1 ಅವರ್ ಬಂದಿದ್ದಾಗ ಇಲ್ಲಿ ಬರ್ತೀವಿ. 1 ಅವರ್ ಬಂದು ಆತಂದ್ರೆ ಈಗ ಬಂದು ಮಸ್ತ್. ಇಷ್ಟು ಮಟ್ಟ ಈ ಥಾರ್ದಾಗ ಹೊಂಟಿತ್ತ. ಈಗ ಗಾಡಿ ಎಕ್ಸ್ಚೇಂಜ್ ಮಾಡಿದ್ದೆ, ಯಾಕಂದ್ರೆ ಇದೇನೋ ಸರ್ವಿಸಿಗೆ ಬಂದಂತ. ಸೊ ಅಷ್ಟು ದೂರ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಸುಮಾದ್ರೆ ಈಗ ನೆಕ್ಸ್ಟ್ ಜಿ ವ್ಯಾಗನ್ ವ್ಯಾಗನಾರ್ದಾಗ ಹೊಂಟಿದಂತ. ಈಗ ಜಸ್ಟ್ ವಾಪಸ್ ಕುಂದ್ರಿಗಿಂದ ಬಿಟ್ಟಿದ್ದ ಜಾಗ. ಐ ಥಿಂಕ್ ಈಗ ಟೈಮ್ ಇಷ್ಟ ಆಗೈತಿ. ಎಷ್ಟೊತ್ತು ನಂಗೆ ಗೊತ್ತಾಗಿಲ್ಲ, ಯಾಕಂದ್ರೆ ನಾನು ಕಡ್ಡಿ ವಾಚ್ ಯೂಸ್ ಮಾಡೋಂಗಿಲ್ಲ. ಅದು ಹಾಂ ಬೈ ಎಕ್ಸಾಕ್ಟ್ 8:04 ಆಗೈತೆ ನೋಡ್ರಿ. ಇಲ್ಲಿ ಕಾಣೋದಿದ್ದಾನೆ ಐ ಥಿಂಕ. ಈಗ ಹೋಗೋಣಂತ. ಈಗ ಎಲ್ಲಿಂದ್ರೆ ಬೆಳಗಾವಿಗೆ ಹೋಗ್ಬೇಕು. ಫಸ್ಟ್ ಬೆಳಗಾವಿಗೆ ಹೋಗಿ ಅಲ್ಲಿ ಇನ್ನೊಬ್ಬರನ್ನ ಪಿಕ್ ಮಾಡ್ಕೋಬೇಕು. ಬೆಳಗಾವಿಗೆ ಹೋಗಿ ಇನ್ನೊಬ್ಬರನ್ನ ಪಿಕ್ ಮಾಡ್ಕೊಂಡು ನಾವು ಹೋಗೋಣ ಅಂತಂದ್ರೆ ನೋಡ್ರಿ ಹೋಗೋಣ. ಗೈಸ್ ಆಲ್ಮೋಸ್ಟ್ ಈಗ ಎಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ಇನ್ನೊಂದು 120 ಕಿಲೋಮೀಟರ್ಸ್ ಐತಿ. ಇಲ್ಲಿ ಯಾವುದೋ ಒಂದು ಚಹಾ ಅಂಗಡಿ ನಿಲ್ಲಿಸೈತಿ. ಇವತ್ತು ಫುಲ್ ಡ್ರೈವ್ ನಾನು ಮಾಡೀನಿ. ಎಲ್ಲಿಂದ ಅಂಕಲ್ಗಿಂದ ಎಷ್ಟು ಕವರ್ ಮಾಡೀನಿ ನಂಗೆ ಗೊತ್ತಿಲ್ಲ. ಈಗ ಇನ್ನೊಂದು 100 ಕಿಲೋಮೀಟರ್ಸ್ ಐತಿ. ಇಲ್ಲಿ ಮಸ್ತ್ ಕಾಫಿ ಕೊಡೋದ. ಇನ್ನು ನೆಕ್ಸ್ಟ್ ಹೋಗೋಣ ಅಂತ. ಪ್ರವೀಣ್ ಭಾಯ್ ಅವ್ರ ಹಿಂದೆ ಪದಸಿರಿ ಮಕ್ಕೊಂಡ್ಬಿಟ್ಟಿದ್ರೆ ನಮ್ಮ ಇನ್ನೊಬ್ಬ ಇದೆ, ಅವ್ರನ್ನ ರೋಡ್ ನೋಡಕ್ಕೆ ಕುಂಸಿದ್ವಿ ಅವ್ರನ್ನ. ಯಾಕಂದ್ರೆ ರೋಡ್ ಕರೆಕ್ಟ್ ಇರಂಗಿಲ್ಲ ಅಲ್ರಿ, ಸೀದಾ ಇರಂಗಿಲ್ಲ, ವಂಕ್ ಇರ್ತಾವಲ್ಲ. ಹಿಂಗೆ ವಂಕ್ ಬಂತಂದ್ರೆ 30 ಡಿಗ್ರಿ ಆ ಕಡೆ, 30 ಡಿಗ್ರಿ ಈ ಕಡೆ, 60 ಡಿಗ್ರಿ ಆ ಕಡೆ, 60 ಡಿಗ್ರಿ ಈ ಕಡೆ ಅಂತ ಹೇಳಿರ್ತಾರೆ ಅವ್ರು. ಸೊ ಈಗ ನೆಕ್ಸ್ಟ್ ಮತ್ತೆ ಡ್ರೈವ್ ಮಾಡೋಣಂತ. ಇವರ ಮೀನ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿಸಂದ್ರೆ A to Z ಮಾಡ್ಸಕತ್ತಾರ. ನಾ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿದ್ದೆ ಹೆಂಗೆ ಶೂಟ್ ಮಾಡ್ತಾರೆ ಏನಂತೇಳಿ ಅದನ್ನು ನೋಡಕ್ಕೆ ನಾ ಬಂದೀನಿ. ಬಟ್ ಇವ್ರ ಗಾಡಿ ಹೆಂಗೆ ಹೊಡಿತಾರೆ ಅಂತ ಹೇಳಿ ಕಲ್ಸಕ್ಕೆ ನನಗೆ ಕರ್ಕೊಂಡ್ಬಂದಾರ ಅನ್ನಿಸ್ತಿದ್ದೆ. ನೋಡೋಣ ಅಂತ. ಗುಡ್ ಮಾರ್ನಿಂಗ್ ಬೈ ಶಿಲ್. ಗುಡ್ ಮಾರ್ನಿಂಗ್. ಎಷ್ಟು ತಾಸು ನಿದ್ದೆ ಆಯ್ತು ಬೈ ನಿಮ್ದೀಗ? 1 ತಾಸ? ಹಾಂ, ಅವ್ರದ್ದು ನಿದ್ದೆ ಆಗೈತಿ. ಯಾಕಂದ್ರೆ ಬೆಳಿಗ್ಗೆ ಮತ್ತು 5 ಶೂಟಿಂಗ್ ಐತಿ. ಈಗ ನಾವು ಹೋಗಿ ಮುಟ್ಟೋದ ಆಲ್ಮೋಸ್ಟ್ ನಂಗೆ ಅನ್ಸುತ್ತೆ ಈಗ ಟೈಮ್ ಆಗೈತಿ. ಇದು ಎಷ್ಟು ರೀಪ ಇದು ಟೈಮ್ ಎಷ್ಟಿದೆ ಗೊತ್ತಾಗಂಗಿಲ್ಲ. ಇದೆ ಅಂತ ಸಾವ ಈಗ 2 ಆಗಕ್ಕೆ 1 ಆಗಕ್ಕೆ ಇನ್ನೂ 3-4 ನಿಮಿಷ ಐತಿ. ಸೊ ಇಂಥವು ಚಲೋ ವಾಚ್ ತೊಗೋತೀವಿ. ಬಟ್ ಅದ್ರ ಟೈಮ್ ನೋಡೋಕೆ ಬರೋಂಗಿಲ್ಲ. ನಾ ಟೈಮ್ ನೋಡೋಕೆ ಒಂದು ವಾಚ್ ತೊಗೊಳಂಗಿಲ್ಲ. ಹೋಗೋಣಂತ. ಮತ್ತು ಅಲ್ಲಿ ಹೋಗಿ ಏನೇನು ಆಗ್ತೈತಿ ಹೆಂಗೆ ಏನೇನು ಬಹುಶಃ ಈಗ ಅಲ್ಲಿ ಹೋಗಿ ಅಲ್ಲೇನೋ ರೂಮ್ ಬುಕ್ ಮಾಡ್ಯಾರಂತ ಅವ್ರ ಸೈಡ್ದವ್ರು ರೂಮ್ ಬುಕ್ ಮಾಡಿರ್ತಾರಂತ. ಅಂದರೆ ಯಾರು ನಮ್ಮದು ಈಗ ಅವ್ರ ಶೂಟಿಂಗ್ ಇರುತ್ತಲ್ಲ ಅವರು ಬುಕ್ ಮಾಡಿರ್ತಾರಂತ ರೂಮ. ಹೋಗೋಣಂತ. ರೂಮ್ ಗೀಮ್ ಹೋಗಿ 1 ತಾಸು ಮಾಡ್ರೆ 1 ತಾಸು ನಿದ್ದೆ ಆಗಂಗಿಲ್ಲ. ಅಲ್ಲಿ ಹೋಗಿ ಟೈಮ್ ಎಷ್ಟಾಗಿರುತ್ತೆ ಏನಾಗಿರುತ್ತೆ ಅಲ್ಲಿ ಹೋಗಿ ನೋಡ್ಕೊಂಡು ಹೇಳ್ತೀನಿ. ಆ್ಯಂಡ್ ಯಾರ್ಯಾರು ಈ ಲಾಗ್ ಹೊಸವಾಗಿ ನೋಡತ್ತೀರಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೋಗೋಣ. ಜಸ್ಟ್ ಬಂದು ಈಗ ರೀಚ್ ಆದ್ವಿ. ಈ ಸತಿ ಗಾಡಿ ಇದು ರೂಮ್ ಮಾಡ್ಯಾರವ್ರು. ಈಗ ನಾವು ಎಲ್ಲಿದ್ದೀವ್ರಿಪ್ಪ ಅಂತಂದ್ರೆ ಹೊನ್ನಾವರ ದಾಟಿ ಇಲ್ಲಿ ಏನೋ ಕಾಸರಗೋಡು ಅಂತ ಅಲ್ಲಿ ಬುಕ್ ಮಾಡ್ಯಾರ. ಈಗ ಇಲ್ಲಿ ಬಂದರೆ ರೀಚ್ ಆಗಿವಿ. ಇನ್ನು ನೆಕ್ಸ್ಟ್ 1 ತಾಸು ನಿದ್ದೆ ಮಾಡಿ ಎದ್ದು ಏನೋ 4 ಗಂಟೆಗೆ ಎಬ್ಬಿಸ್ಕೊಂಡು ಹೋಗ್ಯಾನ ಅನ್ನತ್ತಾರ. ಇನ್ನು 4 ಗಂಟೆಗೆ ಎದ್ದು ಹೋಗಿ
ಹೆಂಗಿರುತ್ತೆ ಏನಿರುತ್ತೆ ನೋಡೋಣ ಅಂತ. ಇವಾಗ ಇಲ್ಲೇ ಎಂಡ್ ಮಾಡ್ತೀನಿ, ಯಾಕಂದ್ರೆ ಇಷ್ಟೋ ಮಟ್ಟ ಬರೋದು ಬೇರೆ. ಇನ್ನು ನಾಳೆಯಿಂದ ಮತ್ತೊಂದು ಲಾಗ್ ಸ್ಟಾರ್ಟ್ ಆಗೈತಿ, ಅದು ಪಾರ್ಟ್ 2 ಅಂತೇನಿಲ್ಲ, ನೆಕ್ಸ್ಟ್ ಡೇ ಅಂತ ಹಾಕ್ತೀನಿ. ಈ ಲಾಗ್ ನಿಮಗೆ ನೋಡೋಕೆ ಹೆಂಗೆ ಅನಿಸ್ತೈತಿ? ಐ ಥಿಂಕ್ ಎಲ್ಲರಿಗೂ ಈ ಲಾಗ್ ಮಸ್ತ್ ಅನಿಸ್ತೈತಿ. ಯಾರ್ಯಾರು ಈ ಲಾಗ್ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಅಂತ ಮತ್ತೆ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡೋಣ. ಗುಡ್ ನೈಟ್ ಗೈಸ್.